ಎಲ್ರಿಗೂ ನಮಸ್ಕಾರ. ರಾಘವೇಂದ್ರ ಪ್ರಸಾದ್, ಮೈಸೂರು. ನಾನಿವತ್ತು ಈ ಖಾತಾ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಜಸ್ಟ್ ಈ ಖಾತಾ ಸರ್ಕಾರದ ಅಭಿಯಾನ ನಡೀತಿದೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಪ್ರಾಪರ್ಟಿಗಳಿಗೂ ಕೂಡ ಈ ಖಾತಾ ಕೊಡಬೇಕು ಅಂತ ಹೇಳ್ಬಿಟ್ಟು ಸುತ್ತೋಲೆ ಹೊರಡಿಸಿದೆ ಸರ್ಕಾರ. ಸೊ ಸೈಟ್ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು, ಸೊ ಈ ಖಾತಾ ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ನೀವು ಈ ಖಾತಾನ ಮಾಡ್ಕೋಬೋದು. ಸೊ ಈ ಪ್ರೊಸೆಸ್ನ ಯಾವ ರೀತಿ ಮಾಡ್ಕೋಬೇಕು? ಸಿಂಪಲ್ ಇಷ್ಟೇ. ನಿಮ್ದು ಯಾವುದೇ ತರನಾದ ಕ್ರಯಪತ್ರಗಳಿತ್ತು ಅಂತ ಹೇಳಿದ್ರೆ, ವಿಭಾಗ ಪತ್ರಗಳು, ಸೊ ಅಥವಾ ಹಕ್ಕುಕುಲಾಸೆ ಪತ್ರಗಳು, ಎನಿವನ್ ನಿಮಗೆ ಪ್ರಾಪರ್ಟಿ ಯಾವ ಮೂಲಕ ಬಂದಿದೆ, ಸೊ ಹತ್ರದ್ದು ಪತ್ರಗಳನ್ನ ತೆಗೆದುಕೊಂಡು, ಸೊ ನೀವೇನಾದ್ರು ಕಂದಾಯನ ಈಗ ಆಲ್ರೆಡಿ ಪೇಯ್ಡ್ ಮಾಡ್ತಾ ಇದ್ರೆ, ಅಥವಾ ನಿಮ್ದು ಆಲ್ರೆಡಿ ಡಿಮ್ಯಾಂಡ್ ರಿಜಿಸ್ಟ್ರು ಹಳೇದು ಡಿಮ್ಯಾಂಡ್ ರಿಜಿಸ್ಟರ್ ಇತ್ತು ಅಂತ ಹೇಳಿದ್ರೆ, ಸೊ ನೀವು ಅದನ್ನ ಗ್ರಾಮ ಪಂಚಾಯತಿಗೆ ತಗೊಂಡೋಗಿ ಸಬ್ಮಿಟ್ ಮಾಡಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಕ್ರಯಪತ್ರ ಅಥವಾ ವಿಭಾಗ ಪತ್ರ ಅಥವಾ ಹಕ್ಕುಕುಲಾಸೆ ಪತ್ರ, ಸೊ ಅಥವಾ ಪೌತಿ ಖಾತಾ, ಸೊ ಈ ಯಾವುದಾದ್ರು ಇದರಲ್ಲಿ ಒಂದು ದಾಖಲಾತಿಗಳನ್ನ ತಗೊಂಡು ಅಪ್ಡೇಟ್ ಎಲ್ಲಿವರೆಗೂ ಕಂದಾಯ ಕಟ್ಟಿರ್ತೀರಾ, ಸೊ ಆ ಕಂದಾಯದ ರಶೀದನ್ನ ತಗೊಂಡು, ಮತ್ತೆ ಸೈಟ್ ಅಥವಾ ಮನೆ ಆ ಪ್ರಾಪರ್ಟಿ ಮುಂಭಾಗ ಇರೋಂಥದ್ದು ಒಂದು ಫೋಟೋ, ಯಾರು ಇವಾಗ ಪ್ರೆಸೆಂಟ್ ಮಾಲೀಕರಿದ್ದೀರಾ ಆ ಪ್ರಾಪರ್ಟಿ ಮುಂಭಾಗ ಇರೋಂಥದ್ದು ಒಂದು ಫೋಟೋ, ಮತ್ತೆ ನಿಮ್ಮ ಭಾವಚಿತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಸೊ ಅಂಡ್ ಆಧಾರ್ ಕಾರ್ಡ್ ಅಂಡ್ ಪ್ಯಾನ್ ಕಾರ್ಡ್ ಇಷ್ಟನ್ನು ತಗೊಂಡೋಗಿ ನೀವು ಗ್ರಾಮ ಪಂಚಾಯತಿಗೆ ಕಾರ್ಯದರ್ಶಿ ಅಥವಾ PDO ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇವ್ರಿಗೆ ನೀವು ಸಬ್ಮಿಟ್ ಮಾಡ್ತು ಅಂತ ಹೇಳಿದ್ರೆ ಅವ್ರಿಗೆ 7 ದಿನಗಳ ಕಾಲಾವಕಾಶ ಇರ್ತದೆ. ಸೊ ಈ ಕಾಲಾವಕಾಶದಲ್ಲಿ ಅವರು ನಿಮ್ಮ ಖಾತಾನ ಟ್ಯಾಕ್ಸ್ನ ಅಪ್ಡೇಟ್ ಮಾಡಿಕೊಂಡು ಜನರೇಟ್ ಮಾಡಿ ಕೊಡ್ತಾರೆ. ಪ್ರತಿಯೊಬ್ಬರು ಇದನ್ನ ಮನೆ ಅಥವಾ ಸೈಟ್ ಇದನ್ನ ಅನುಕೂಲನ ಬಳಸ್ಕೊಳ್ಳಿ. ನಿಮ್ಮ ಪ್ರಾಪರ್ಟಿಗಳಿಗೆ ಖಾತಾನ ಮಾಡ್ಕೊಳ್ಳಿ, ನಿಮಗೆಲ್ಲ ಫೆಸಿಲಿಟೀಸು ಮುಂದಕ್ಕೆ ಸಿಗುತ್ತೆ. ಸೊ ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಾಯಿತು ಅಂತ ಹೇಳಿದ್ರೆ, ಇನ್ನು ಪಟ್ಟಣ ಪಂಚಾಯತಿ ಅಂಡ್ ನಗರಸಭೆ ಅಥವಾ ಕಾರ್ಪೊರೇಷನ್, ಮಹಾನಗರ ಪಾಲಿಕೆ ಅಥವಾ ಬೃಹತ್ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಈ ಆಸ್ತಿ ಅಂತ ಹೇಳ್ತೀವಿ. ಸೊ ಅಲ್ಲೂ ಕೂಡ ಅಷ್ಟೇನೆ ನಿಮ್ಮದು ಮಾಲೀಕರದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಸೊ ಅಂಡ್ ಪ್ರಾಪರ್ಟಿ ಮುಂದೆ ನಿಂತಿರೋಂಥದ್ದು ಒಂದು ಫೋಟೋ, ಅಂಡ್ ನಿಮ್ಮದು ಪಾಸ್ಪೋರ್ಟ್ ಸೈಜು ಫೋಟೋ, ಸೊ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ಗಳು ಯಾವ್ಯಾವುದು, ವಿಭಾಗ ಪತ್ರ, ಕ್ರಯಪತ್ರ ಅಥವಾ ಹಕ್ಕುಕುಲಾಸೆ ಪತ್ರ, ದಾನಪತ್ರ ಅಥವಾ ಹಳೇದೇನಿದೆ ನಿಮ್ಮದು ಖಾತಾ ನಕಲು ಪ್ರತಿಗಳು, ಇದಿಷ್ಟನ್ನು ತೊಗೊಂಡೋಗಿ ಕೊಡ್ತು ಅಂತ ಹೇಳಿದ್ರೆ, ನಿಮ್ಮ ಜೊತೆಗೆ ಒಂದು ವೈಟ್ ಶೀಟಲ್ಲಿ ಒಂದು ಅರ್ಜಿ, ಇದನ್ನಿಷ್ಟನ್ನು ತೊಗೊಂಡೋಗಿ ಕೊಡ್ತು ಅಂತ ಹೇಳಿದ್ರೆ, ನಿಮ್ಮದು ಟ್ಯಾಕ್ಸ್ ಏನಾದ್ರು ಪೆಂಡಿಂಗ್ ಇತ್ತು ಅಂತ ಹೇಳಿದ್ರೆ ಟ್ಯಾಕ್ಸ್ನ ಪೇಯ್ಡ್ ಮಾಡಿಸ್ಕೊಂಡು ನಿಮಗೆ 7 ದಿನಗಳಲ್ಲಿ ಖಾತಾಗಳನ್ನ ಜನರೇಟ್ ಮಾಡಿಕೊಡ್ಬೇಕು ಅಂತ ಹೇಳಿ ಕಾನೂನೇ ಇದೆ. ಸೊ ಕರ್ನಾಟಕ ಸರ್ಕಾರ ಈ ಆದೇಶನ ಹೊರಡಿಸಿದೆ. ಸೊ ಅದ್ರದ್ದು ಏನಿರುತ್ತೆ ಫೀಸು ಅದನ್ನು ಕಟ್ಟಿಬಿಟ್ಟು ನಿಮಗೆ ಮಾಡಿಕೊಡ್ತಾರೆ. ಸೊ ಈ ಅಧಿಕಾರಿಗಳದ್ದು ಏನು ಪ್ರೆಸರ್ ಅಂತ ಹೇಳಿದ್ರೆ 7 ದಿನ ಆಗುತ್ತೆ. 7 ದಿನದ ನಂತರ ಅವರು ಟ್ಯಾಕ್ಸ್ ಅಪ್ಡೇಟ್ ಮಾಡಬೇಕು. ಟ್ಯಾಕ್ಸ್ ಅಪ್ಡೇಟ್ ಮಾಡಿ ಖಾತಾನ ಜನರೇಟ್ ಮಾಡಿ ಕೊಡಬೇಕು. ಸೊ ಈ ಸುತ್ತೋಲೆನ ಹೊರಡಿಸಿದೆ. ಯಾವುದೇ ತರನಾದ ಡೌಟೇ ಬೇಡ. ನಿಮ್ಮ ಪ್ರಾಪರ್ಟಿಗಳಿಗೆ ಈಗಲೇ ಈ ಖಾತಾ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.